ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ಅಂದರೆ ಸಣ್ಣದಾಗಿ ಡೋರಿ ಮಾಡೋದು ಹೇಗೆ. ಡೋರಿ ಅಂತಂದರೆ ಎಲ್ಲ ಟ್ರೆಂಡಲ್ಲಿರೋದ್ರಿಂದ ಒಂದು ಸೂಜಿ ಇದ್ದರೆ ಸಾಕು, ಸಣ್ಣದಾಗಿ ನಾವು ಡೋರಿನ ರೆಡಿ ಮಾಡ್ಕೋಬೋದು. ಈ ಯಾವ ಟಿಪ್ಸನ್ನು ಯೂಸ್ ಮಾಡ್ಕೋತೀನಿ, ಯಾವ ರೀತಿ ಎಲ್ಲ ಇದನ್ನು ರೆಡಿ ಮಾಡ್ಕೋತೀನಿ ಅನ್ನೋದು ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡಿ. ಈ ರೀತಿ ನಾವು ಇದಕ್ಕೆಲ್ಲ ನಾನು ದುಡ್ಡು ಯಾವತ್ತೂ ತಗೊಳ್ಳೋದೇ ಇಲ್ಲ. ಹಾಗಾಗಿ ಇದು ಒಂದು ಆಫರ್ ರೀತಿ ಇರುತ್ತೆ ನೋಡಿ. ಈಗ ನಾನು 2 ಇಂಚ್ ಆಗಷ್ಟು ನಾನು ಬಟ್ಟೆನ ತಗೊಂಡಿದ್ದೀನಿ ನೋಡಿ. ಕಾಟನ್ ಬಟ್ಟೆ ಇದು. ಬಟ್ಟೆ ಯಾವುದಾದ್ರೂ ಪರವಾಗಿಲ್ಲ, ಈ ರೀತಿಯೇ ನಾವು ರೆಡಿ ಮಾಡ್ಕೋಬೇಕು ನೋಡಿ. 1/2 ಇಂಚು ಎಷ್ಟು ಸೂಜಿ ಹೋಗುತ್ತೆ ನೋಡಿ, ಅಷ್ಟನ್ನು ಬಿಟ್ಕೊಂಡು ಸಣ್ಣದಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಇದು ಯಾವ ರೀತಿ, ನಾನು ಈಗಾಗಲೇ ಹೇಳ್ದಂಗೆ ಆಫರ್ ರೀತಿ ಅಂತ. ಈಗ ನಾವು ಕಸ್ಟಮರ್ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಇದೊಂದು ನಾವು ಉಪಯೋಗಿಸ್ಕೊಂಡ್ರೆ, ಈಗ ನಾವು ಬ್ಲೌಸ್ ಹೊಲ್ಕೊಡ್ತೀವಿ, ನಾವು ಡೋರಿ ಮಾಡೋದಕ್ಕೂ ದುಡ್ಡು ಕೇಳ್ತೀವಿ ಅಂತಂದಾಗ ಬೇಜಾರಾಗತ್ತೆ. ನಾವು ಏನೋ ಎಕ್ಸ್ಟ್ರಾ ಅವ್ರಿಗೆ ಕೊಡ್ತಿದ್ದೀವಿ ಅಂತ ಆದಾಗ, ಅವ್ರಿಗೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರ್ತಿದೆ, ಒಂದು ಎಕ್ಸ್ಟ್ರಾ ಏನೋ ಕೊಡ್ತಿದ್ದೀವಿ ಅಂದಾಗ ಅವ್ರು ಕೊಡುವಂತಹ ಚಾರ್ಜ್ಗೆ ವರ್ತ್ ಅಂತ ಅನ್ನಿಸ್ದಾಗ ಅವ್ರಿಗೆ ತುಂಬಾ ಇಷ್ಟಪಟ್ಟು ಬಟ್ಟೆಗಳನ್ನು ಹೊಲಿ ಹಾಕೋದಿದೆ. ಇದು ನನ್ನ ಅನುಭವ. ನಾನು ಇದಕ್ಕೆ ಯಾವುದೇ ದುಡ್ಡು ತಗೊಳ್ಳಲ್ಲ. ಪ್ಲೈನ್ ಬ್ಲೌಸ್ಗಳಲ್ಲಿ ಮತ್ತು ಆರಿ ವರ್ಕ್ ನಾನೇ ಮಾಡೋದ್ರಿಂದ ಆರಿ ವರ್ಕ್ ಅಲ್ಲಿ ಡೋರಿ ಮಾಡ್ತೀನಿ. ಅದನ್ನು ಅಷ್ಟೇ, ನಾನು ಆಫರ್ ರೀತಿಯೇ ಡೋರಿಗೆ ನಾನು ಎಕ್ಸ್ಟ್ರಾ ಚಾರ್ಜನ್ನು ತಗೊಳ್ಳಲ್ಲ. ಡೋರಿ ಅಂತಂದರೆ ಬ್ರೈಡಲ್ಲಾಗಿ ಬರುತ್ತೆ ನೋಡಿ, ಆ ಡೋರಿ ನೋಡಿ. ಈಗ ಕಟಿಂಗನ್ನು ಮಾಡ್ತಿದ್ದೀನಿ. ಇದನ್ನು ಎಕ್ಸ್ಟ್ರಾ ಬಂದಿರೋ ಪೀಸು ಆ ಜಾಗದೊಳಗೆ ಈಚೆ ಬರಬೇಕಲ್ವ, ಅದಕ್ಕೆ ಅದಾಗೋದಿಲ್ಲ ಅಂಥೇಳಿ ಸ್ವಲ್ಪ ಬಿಟ್ಕೊಂಡು ಎಕ್ಸ್ಟ್ರಾ ಇರುವಂಥ ಬಟ್ಟೆಯನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ. ತೆಗೆದಾದ ನಂತರ ನೀಟಾಗಿ ಎಲ್ಲಾದರೂ ಬಿಟ್ಟೋಗಿದ್ರೆ ನೀಟಾಗಿ ನೋಡಿಕೊಂಡು ಹೊಲಿಗೆಯನ್ನು ಹಾಕ್ಕೋಬೇಕು. ತುದಿಯಲ್ಲಿ ಸ್ವಲ್ಪ ಬಿಟ್ಟೋಗಿತ್ತು, ನಾನು ಸ್ಟಿಚ್ಚನ್ನು ಹಾಕ್ಕೊಂಡೆ. ಕಟಿಂಗ್ ಮಾಡುವಾಗ ಅದು ಆಗುತ್ತೆ. ಈಗ ನೋಡಿ, ಒಂದು 4 ಎಳೆಯಲ್ಲಿ ನಾವು ಉಕ್ಸ್ ಹಾಕೋದಕ್ಕೆ, ಕಾಜಾ ಮಾಡೋದಕ್ಕೆ ಪೋಣಿಸ್ಕೋತೀವಿ ನೋಡಿ ದಾರನ, ಅಷ್ಟನ್ನು ದಾರನ ಹಾಕ್ಕೊಂಡು 2 ಎಳೆ ಅದು ಕಿತ್ತೋಗಿಬಿಡತ್ತೆ. ಹಾಗಾಗಿ ಇದನ್ನು ಎಡ್ಜಲ್ಲಿ ಗಂಟು ಹಾಕೋಬೇಕು. ಸೂಜಿಯಲ್ಲಿ ದಾರ ತೆಗೆದು ಗಂಟು ಹಾಕ್ಕೊಂಡು ಸೂಜಿ ಮೊನೆಯಿಂದ ಹಾಕಬಾರ್ದು, ಸೂಜಿ ಹಿಂಬದಿಯಿಂದ ನಾವು ಒಳಗಡೆ ತೂರಿಸ್ತಾ ಹೋಗಬೇಕಾಗತ್ತೆ. ಮುಂದೆ ಚೂಪಿ ಇರೋದ್ರಿಂದ ಅದು ಬಟ್ಟೆಗೆ ಚುಚ್ಕೊಂಡ್ಬಿಡುತ್ತೆ. ಹಂಗಾಗಿ ನಾವು ಹಿಂದೆಯಿಂದ ಸೇರಿಸ್ಕೋಬೇಕು. ಹಿಂಬದಿಯಿಂದ ಹಾಕಿ ಈಚೆಗೆ ಎಳ್ಕೊಳ್ಳೋಣ. ಇದು ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ತುಂಬಾ ಈಸಿಯಾಗಿ ಬರುತ್ತೆ, ಬೇಗನೂ ಆಗೋಗಿಬಿಡುತ್ತೆ ಮತ್ತು ತೀರ ಸಣ್ಣದಾಗಿ ಕೂಡ ಬರುತ್ತೆ. ಆಗ ಕಸ್ಟಮರ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಅವರಲ್ದಂತೆ ಅವ್ರ ಕಡೆಯಿಂದ ಎಷ್ಟು ಆಗಬಹುದು ಅಷ್ಟು ಕಸ್ಟಮರ್ ಕಡೆಯಿಂದ ಬಟ್ಟೆಗಳನ್ನು ಕೊಡಿಸ್ತಾರೆ. ಮೇನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನೋಡಿ. ನಾನು ಮಿಷಿನಲ್ಲಿ ಇದಿರುತ್ತೆ ನೋಡಿ, ಅದಕ್ಕೆ ಚೆನ್ನಾಗಿ ಸುತ್ಕೋತೀನಿ ಅದಕ್ಕೆ. ಯಾಕೆ ಅಂದರೆ ಗ್ರಿಪ್ ಸಿಗಬೇಕಲ್ಲ, ಅದಕ್ಕೆ. ನಾವು ಸೂಜಿ ನೀಡಲ್ದ ಕಂಬ ಇರುತ್ತಲ್ಲ, ಆ ಕಂಬಕ್ಕೆ ಸುತ್ತಬಿಟ್ಟು ಏನು ಮಾಡ್ತೀನಿ, ಅದನ್ನು ಎಳ್ಕೊತೀನಿ ಒಳಗಡೆಯಿಂದ. ಮುಂದೆ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಿಟ್ಕೊತೀನಿ, ಬಿಟ್ಟರೆ ಮಿಕ್ಕುದೆಲ್ಲ ಸಣ್ಣದಾಗೆ ಹೊಲ್ಕೊಂಡಿರ್ತೀನಿ ನೋಡಿ. ಎಷ್ಟು ಈಸಿಯಾಗಿ ಬಂದುಬಿಡ್ತಿದೆ ಅಲ್ವಾ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತೀರ ಸಣ್ಣದಾಗಿ ಕೆಲವ್ರಿಗೆ ಡೋರಿ ಮಾಡೋದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಇನ್ನೂ ಸುಮಾರು ರೀತಿ ನಾವು ಡೋರಿಯನ್ನು ರೆಡಿ ಮಾಡ್ಕೋಬೋದು. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇದು ಬಿಗಿನರ್ಸ್ಗಳಿಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡೋರಿ ಅಂತಲೇ ಹೇಳ್ಬಹುದು. ಹಾಗಿದ್ರೆ ಈ ವಿಡಿಯೋನ ನೋಡಿ ನೀವು ಟ್ರೈ ಮಾಡಿ. ಆದಷ್ಟು ಎಲ್ಲದಕ್ಕೂ ಲೆಕ್ಕಾಚಾರ ಮಾಡಿ ಚಾರ್ಜನ್ನು ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಬಿಗಿನರ್ಸ್ ಆದವ್ರಿಗೆ ಗೊತ್ತಿರಲ್ಲ, ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅದರ ಅನುಭವ ಗೊತ್ತಿರುತ್ತೆ. ಕೆಲವರು ಕಸ್ಟಮರ್ ಏನಿರ್ತಾರಲ್ಲ, ತುಂಬಾ ಕಂಜೂಸ್ ಅಂತ ಹೇಳ್ತೀವಲ್ಲ, ಆ ರೀತಿ. ಇದಕ್ಕೆ ಯಾಕಷ್ಟು, ಅದಕ್ಕೆ ಯಾಕಿಷ್ಟು ಅಂತ. ಕೆಲಸದ ಮಾತ್ರ ನೀಟಾಗಿ ಬೇಕು, ದುಡ್ಡು ಮಾತ್ರ ನೀಟಾಗಿ ಕೊಡೋದಿಲ್ಲ, ಆ ರೀತಿ ಇರುವಂಥ ಕಸ್ಟಮರ್ ಇರ್ತಾರೆ. ತಲೆ ತಿನ್ನುವಂಥ ಕಸ್ಟಮರ್ಗಳು ಇರ್ತಾರೆ. ಹಂಗಿದ್ದಾಗ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಅವ್ರಿಗೆ ಡೋರಿಗೆಲ್ಲ ಲೆಕ್ಕಾಚಾರ ಹಾಕಿದಾಗ ಅವರು ಪುನಃ ಬಟ್ಟೆ ಕೊಡೋದಕ್ಕೆ ಬರೋದೇ ಇಲ್ಲ. ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಆ ಮುಂದೆ ಬಂದಿರುವಂಥದ್ದು ನಾವು ಒಳಗಡೆ ದಾರ ತೆಗಿಯೋದಕ್ಕೆ ಮಾಡಿರುವಂಥದ್ದು, ಅದನ್ನು ಕಟ್ ಮಾಡಿ ತೆಗೆದ್ರೆ ಆಯಿತು ನೋಡಿ. ನೀಟಾಗಿ ಮಾಡಿದರೆ ನಮಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಿಸ್ನೆಸ್ಸನ್ನು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ
ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋಸನ್ನು ಕೊನೆವರೆಗೂ ನೋಡಿ. ಆದಷ್ಟು ವೀಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ನಾನು ಗಂಟೆ ರೀತಿ ಡೋರಿಯನ್ನು ಮಾಡಿದ್ದೀನಿ. ಧನ್ಯವಾದಗಳು.